ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ ಜಾರಿಯಾದ ನಂತರ ಇದೇ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ ಬೃಹತ್ ಲೋಕ ಅದಾಲತನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ರವೀಂದ್ರ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ ಬಂದ ನಂತರ ಆಗ್ತಾ ಇರುವಂಥ ಲೋಕ ಅದಾಲತ್ ಯಾವ ರೀತಿಯಾಗಿ ನಡೆಯುತ್ತೆ, ಹೇಗೆ ಸರ್? ಈಗ ದಿನಾಂಕ 13/7/2024 ನಾವು ರಾಷ್ಟ್ರಾದ್ಯಂತ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ದಿನ ನಾವು ವಕೀಲರ ಸಂಘ ಮೈಸೂರಿಗೆ ಬಂದು ವಕೀಲರನ್ನು ಈ ಲೋಕ ಅದಾಲತ್ನಲ್ಲಿ ಸಹಕರಿಸುವಂತೆ ಕೋರಲಿಕ್ಕೆ ನಾವು ಈ ದಿನ ಇಲ್ಲಿ ಬಂದಿದ್ದೇವೆ. ಈಗ ಹೊಸ ಕಾಯ್ದೆ ಅಡಿಯಲ್ಲಿ ಏನು ಹೊಸ ಪ್ರಕರಣಗಳು ದಾಖಲಾಗುತ್ತವೆ ಅವೆಲ್ಲ ಇನ್ನೂ ಆರಂಭದ ವ್ಯವಸ್ಥೆಯಲ್ಲಿ ಇದೆ. ಈಗ ಆಲ್ರೆಡಿ ಈಗ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳನ್ನು ಈ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಗೆಹರಿಸಬೇಕು ಅನ್ನೋದು ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ. ಅದಕ್ಕೆ ಎಂದಿನಂತೆ ನಮ್ಮ ಮೈಸೂರಿನ ವಕೀಲರ ಸಂಘ ಸಹಕಾರ ನೀಡುವ ಭರವಸೆಯನ್ನು ಕೊಟ್ಟಿದೆ. ಅದೇ ರೀತಿ ಈ ಒಂದು ನಮ್ಮ ಮೈಸೂರಿನಲ್ಲಿ ಒಟ್ಟು 1,15,000 ಕೇಸುಗಳು ವಿಚಾರಣೆ ಬಾಕಿ ಇದೆ. ಅಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಎಲ್ಲರೂ ಅವರ ಪ್ರಕರಣಗಳನ್ನು ಬೇಗ ಮುಕ್ತಾಯಗೊಳಿಸಿ ಹೊಸ ಕಾಯ್ದೆಯಡಿ ಏನು ಬರುತ್ತೆ ಅದನ್ನು ನಾವು ಮುಂದೆ ನೋಡ್ಬೋದು ಅಂಥೇಳಿ ನಾವು ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರಿಗೆ ಇದು ಎಷ್ಟು ಮುಖ್ಯ ಆಗ್ತದೆ ಅಂದರೆ ಲೋಕ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳುವಂಥದ್ದು, ಈಗ ನ್ಯಾಯಾಲಯಗಳಲ್ಲಿ ಬಂದು ಕಾರ್ಯಕಲಾಪಗಳ ನಂತರ ಆಗುವಂಥದ್ದು ಮತ್ತು ಲೋಕ ಅದಾಲತ್ ಆಗುವಂಥದ್ದು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸಿವಿಲ್ ಪ್ರಕರಣಗಳನ್ನು ತೀರ್ಮಾನ ಮಾಡೋದ್ರಿಂದ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಕೋರ್ಟ್ ಫೀ ಜನರಿಗೆ ಕಕ್ಷಿಗಾರರಿಗೆ ವಾಪಸ್ ಸಿಗುತ್ತೆ. ಲೋಕ ಅದಾಲತ್ನಲ್ಲಿ ತೀರ್ಮಾನ ಆದಂಥ ಪ್ರಕರಣಗಳ ಮೇಲೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ಈ ನ್ಯಾಯಾಲಯದಲ್ಲೇ ಇದೆಲ್ಲ ಕೊನೆಗೊಳ್ಳುತ್ತದೆ. ಮತ್ತು ಎರಡೂ ಪಕ್ಷಗಾರರು, ವಾದಿ ಇರ್ಬೋದು, ಪ್ರತಿವಾದಿ ಇರ್ಬೋದು, ಅರ್ಜಿದಾರ ಇರ್ಬೋದು, ಎದುರುದಾರ ಇರ್ಬೋದು, ಎಲ್ಲರೂ ಒಂದು ಮ್ಯೂಚುವಲ್ ಆಗಿ ರಾಜಿ ಮೂಲಕ ಬಗೆಹರಿಸ್ಕೊಂಡಾಗ ಇಬ್ಬರೂ ಒಂದು ಸ್ನೇಹಿತರಾಗಿ ಹೋಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ಇಬ್ಬರು ಸಹಕರಿಸಿ ತಾವು ಇಬ್ಬರು ಗೆದ್ದಿದ್ದೇವೆ ಅನ್ನುವ ಭಾವನೆಯಿಂದ ಹೋಗಲಿಕ್ಕೆ ಸಾಧ್ಯ ಇದೆ. ಲೋಕ ಅದಾಲತ್ನಲ್ಲಿ ವಕೀಲರ ಪಾತ್ರ ಎಷ್ಟು ಮುಖ್ಯ ಆಗ್ತದೆ ಮತ್ತು ಅವರ ಸಹಕಾರ ಎಷ್ಟು ಮುಖ್ಯ ಅನಿಸುತ್ತೆ? ವಕೀಲರ ಸಹಕಾರ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆಯ ಯಾವುದೇ ಒಂದು ನ್ಯಾಯ ವಿತರಣೆ ಇರ್ಬೋದು, ಲೋಕ ಅದಾಲತ್ನಲ್ಲಿ ಪ್ರಕರಣಗಳ ವಿಲೇವಾರಿ ಇರ್ಬೋದು, ಅಥವಾ ಕಾನೂನು ಸೇವಾ ಪ್ರಾಧಿಕಾರದ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು, ವಕೀಲರನ್ನು ಬಿಟ್ಟು ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಕ್ಷಿಗಾರರನ್ನು ಹುರಿದುಂಬಿಸಿ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ಸಹಕಾರ ಮಾಡೋದು ವಕೀಲರಿಂದ ಮಾತ್ರ ಸಾಧ್ಯ. ಅವರಿಗೆ ಅವರ ಕಕ್ಷಿಗಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅವರ ಕಕ್ಷಿಗಾರರ ಏನು ಪ್ರಕರಣಗಳಿದೆ ಆ ಪ್ರಕರಣಗಳನ್ನು ಒಂದು ಜಿಸ್ಟ್ ಏನಿದೆ, ಅದರದ್ದು ಮೂಲ ಏನಿದೆ, ಅದೆಲ್ಲದೂ ಗೊತ್ತಿರುತ್ತೆ. ಸೊ ಹೀಗಾಗಿ ತಮ್ಮ ಕಕ್ಷಿದಾರರಿಗೆ ಅವರು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ಅಭಿಪ್ರಾಯ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಬೃಹತ್ ಆದಂಥ ಲೋಕ ಅದಾಲತ್ ನಡೀತಾ ಇದೆ. ಎಷ್ಟು ಗುರಿಯನ್ನು ಹೊಂದಲಾಗಿದೆ? ತಮ್ಮ ಪ್ರಕಾರ ಎಷ್ಟು ನಿರೀಕ್ಷೆ ಇದೆ ಆಗ್ಬೋದು ಅಂತೇಳಿ ಬಗೆಹರಿಯುವಂಥದ್ದು? ನಾವು ನ್ಯಾಯಾಲಯದಲ್ಲಿ ಈಗಾಗಲೇ ಹೇಳಿದಾಗೆ 1,15,000 ಪ್ರಕರಣಗಳು ಇದೆ. ಇವೆಲ್ಲ ರಾಜಿ ಆಗಬಹುದಾದಂತಹ ಪ್ರಕರಣಗಳು. ಹೀಗಾಗಿ ನಮ್ಮ ಗುರಿ ಅಂದರೆ 1 ಲಕ್ಷನೇ. ಆದರೆ ಕೆಲವಲ್ಲಿ ನೋಟಿಸು ಜಾರಿಯಾಗಿರಲ್ಲ, ಇನ್ನೂ ಆರಂಭದ ಹಂತದಲ್ಲಿರುತ್ತೆ. ಅಂಥದ್ದನ್ನೆಲ್ಲ ಗಮನಿಸಿದಾಗ ನಾವೊಂದು 30,000 ಪ್ರಕರಣಗಳು ವಿಚಾರಣೆಯಲ್ಲಿ ಇರತಕ್ಕಂತಹ ಪ್ರಕರಣಗಳನ್ನು ಅದಾಲತ್ನಲ್ಲಿ ತೊಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ. ಅದಲ್ಲದೆ ಕೋರ್ಟ್ನಲ್ಲಿ ಕೇಸುಗಳನ್ನು ಹಾಕದೇ ಇದ್ದಂಥ ಪ್ರಕರಣಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಹಿಂದಿನ ಬಾರಿ ಸುಮಾರು ಅದು ಒಂದು 2 ಲಕ್ಷದಷ್ಟೇ ಪ್ರಕರಣಗಳು, ಅಂತಹ ಪ್ರಕರಣಗಳು ತೀರ್ಮಾನ ಆಗಿದ್ದವು. ಇವೆಲ್ಲ ನೋಡಿದಾಗ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆಯಿಂದ ಜನರಿಂದ ಬಂದರೆ ಮತ್ತು ವಕೀಲರ ಸಹಕಾರ ಎಲ್ಲ ಸಿಕ್ಕರೆ ನಾವು ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡ್ಬೋದು ಅಂತ